ಮೇಡಮ್ ಈಗ ನಾನು ಅವಾಗಲೇ ದುಡ್ಡಿನ ಬಗ್ಗೆ ಮಾತಾಡ್ತಿದ್ವಿ. ಸೊ ಈಗ ದುಡ್ಡೇನಾದ್ರೂ ನಮ್ಮಲ್ಲಿ ಉಳಿತಾಯ ಆಗ್ತಿಲ್ಲ ಅಂತಂದ್ರೆ ಗ್ರಹಗಳ ಸಮಸ್ಯೆ ಏನಾದ್ರು ಇರುತ್ತಾ? ಖಂಡಿತವಾಗ್ಲೂ ಇರತ್ತೆ. ಅದು ಗ್ರಹದ ದೋಷಗಳು ಇರತ್ತೆ, ಮತ್ತೆ ಕೆಲವು ಗ್ರಹಗಳ ಸಮಸ್ಯೆಗಳು ಖಂಡಿತವಾಗ್ಲೂ ಇರತ್ತೆ. ಓಕೆ, ಹಾಗಾದ್ರೆ ನಿಮ್ ಪ್ರಕಾರ ಯಾವ ಗ್ರಹ ಪ್ರಾಮುಖ್ಯತೆ ಇರುತ್ತೆ ಇಲ್ಲಿ, ಪ್ರಮುಖವಾಗಿ ಕೆಲಸ ಮಾಡುತ್ತೆ ಇಲ್ಲಿ? ಇಲ್ಲಿ ಹಣದ ವಿಷಯ ಅಂತ ಬಂದ್ರೆ, ಹಣದ ವಿಷಯದಲ್ಲಿ ನಮಗೆ ತುಂಬಾ ಒಂದು ಸಕ್ಸಸ್ ಅನ್ನ ಮತ್ತೆ ವೆಲ್ತ್ ಅನ್ನ ಕೊಡುವಂತದ್ದು ಅಂದ್ರೆ ಬುಧ ಗ್ರಹ. ಬುಧ ಗ್ರಹ, ಶುಕ್ರ ಗ್ರಹ, ಮತ್ತೆ ರಾಹು, ಮತ್ತೆ ಶನೇಶ್ವರ, ಈ 4 ಗ್ರಹಗಳು ಹಣದ ವಿಚಾರದಲ್ಲಿ ನಮ್ಮ ಜೀವನದಲ್ಲಿ ಎಕನಾಮಿಕಲ್ ಸಕ್ಸಸ್ ಅಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಓಕೆ ಎಸ್. ಓಕೆ ಮೇಡಮ್, ಇವಾಗ ಇದರಿಂದ ಹೊರಗ್ ಬರ್ಬೇಕು, ನೀವ್ ಹೇಳೋ ತರ ಇದನ್ನ ಈಗ ಹಣ ಎಲ್ಲೋ ನಾವು ದುಡಿತಾ ಇದೀವಿ, ಅದು ಸೇವ್ ಆಗ್ತಾ ಇಲ್ಲ, ಅದನ್ನ ಕೂಡಿಟ್ಕೋಬೇಕು ಅಂದ್ರೆ ಏನೆಲ್ಲ ಮಾಡ್ಬೋದು, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ? ಮೊದಲನೇದಾಗಿ ಈಗ ಯಾರಿಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಮತ್ತೆ ಎಷ್ಟು ಹಣ ಬಂದ್ರು, ಈಗ ಒಂದು 20,000 ಸಂಬಳ ತಗೊಂಡ್ರೆ ಖರ್ಚು 50,000 ಆಗ್ಬಿಟ್ರೆ ಜನರು ಜೀವನ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ಬೇಕು, ಒಂದು ನ್ಯೂಮಾಲಜಿ ಪ್ರಿಡಿಕ್ಷನ್ ನೋಡ್ಕೋಬೇಕು. ಅಂದ್ರೆ ಅವರ ಡೇಟ್ ಆಫ್ ಬರ್ತ್, ಈಗ ಸಪೋಸ್ ಒಂದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ನನ್ನ ಡೇಟ್ ಆಫ್ ಬರ್ತ್ ಬಂದು 19/3/1984. ಈಗ ನನ್ನ ಒಂದು ಗ್ರಹದ ವಿಚಾರದಲ್ಲಿ ಬಂದ್ರೆ ನನಗೆ ಬುಧ ಮತ್ತೆ ಶುಕ್ರನ ಸಂಯೋಗ ಇಲ್ಲ, ಅಂದ್ರೆ 5-6 ಇಲ್ಲ. ಹಾಗಾಗಿ ನಾವೇನು ಅಂತ ಅಂದ್ರೆ ಆ 5 ಬುಧನನ್ನ ಮತ್ತೆ ಶುಕ್ರನನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು, ಅವುಗಳು ನಮಗೆ ಹೇಗೆ ಒಂದು ಫೈನಾನ್ಷಿಯಲಿ ಸಕ್ಸಸ್ ಅನ್ನ ತಂದ್ಕೊಡುತ್ತೆ ಅನ್ನೋದಕ್ಕೆ ನಾವು ಪ್ರಿಡಿಕ್ಷನ್ ಮಾಡ್ಕೋತೀವಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಯಾರು ಈ ಹಣದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ, ಅವರು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಯಾವ ಗ್ರಹ ಮಿಸ್ಸಿಂಗ್ ಆಗಿರುತ್ತೆ, ಆ ಗ್ರಹವನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಹಣದ ಒಂದು ಸಕ್ಸಸ್ ಸಿಗತ್ತೆ. ಓಕೆ ಮೇಡಮ್, ಫಾರ್ ಎಕ್ಸಾಂಪಲ್ ಈಗ ನಮ್ಮ ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ, ನೀವ್ ಹೇಳಿದ್ರಿ ಲೈಕ್ ಕೆಲವ್ರು ಹೇಳ್ತಾರೆ ನಾನು 1,000 ರೂಪಾಯಿ ದುಡಿತೀನಿ, ಬಟ್ ಖರ್ಚು 2,000 ಇರ್ತದೆ, ಇನ್ನೊಂದ್ 1,000 ಸಾಲ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆತರ ಯಾರಾದ್ರೂ ವೀಕ್ಷಕರು ನಿಮ್ಮಲ್ಲಿ ಇತ್ತು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಮೇಡಮ್ ಹತ್ರ ಮಾತಾಡಿ ನಿಮ್ಗಿರುವಂತ ಸಮಸ್ಯೆಗಳು ಕೂಡ ನೀವು ಶೇರ್ ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಕೆಲವೊಂದು ವಿಚಾರಗಳು, ಟಿಪ್ಸ್ಗಳನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಅದರಿಂದ ಎಲ್ಲೋ ಒಂದ್ ಕಡೆ ಚೇಂಜಸ್ ಅನ್ನ ಗಳಿಸ್ಕೋಬಹುದು. ಲೈಫಲ್ಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟು, ಯಾಕೆಂದ್ರೆ ಸ್ಮಾಲ್ ಥಿಂಗ್ಸ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ನಾವು ದೊಡ್ಡದನ್ನ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತೀವಿ, ಬಟ್ ಚಿಕ್ಕ ವಿಚಾರಗಳು ನಮ್ಗೆ ಅಡೆತಡೆಗಳಾಗ್ತಾ ಇರುತ್ತೆ ಜೀವನದಲ್ಲಿ. ಸೊ ಆ ತರ ವಿಚಾರಗಳಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಮೇಡಮ್ ಹತ್ರನೂ ಕೂಡ ನೀವು ಮಾತನಾಡ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.